7 ಗಂಟೆ ನೋಡಿ ನೀವು ಏನೇನಂತಾರಪ್ಪ ಆಯ್ತು ಮುಂದೆ ಸರಿ ಈಗ ಹಾಗೆ ಹೇಳೋದವ್ರು ನಮ್ಮ ಹತ್ರ 7 ಗಂಟೆ ನೋಡ್ತೀರಿ 7 ಗಂಟೆ ಗೊತ್ತಾಗ್ಬಿಡುತ್ತೆ ನಮಗೆ ಅಂತ ಹೇಳಿದ್ರು. ಇಲ್ಲಿ ನನಗೆ ಅವ್ರ ಮೇಲೂ ತೆರಿಗೆ ಹಾಕಿದ್ರಿ ಎರಾಬಿರಿ ಅವ್ರದ್ದು ಲೈಸೆನ್ಸ್ ಫೀಸೂ ಜಾಸ್ತಿ ಮಾಡಿಬಿಟ್ರಿ 50% ಲೈಸೆನ್ಸ್ ಫ್ರೀನೂ ಜಾಸ್ತಿ ಮಾಡಿದ್ರಿ, ಕುಡಿಯೋರ್ಗೂ ಜಾಸ್ತಿ ಮಾಡಿದ್ರಿ. ಅಂದ್ರೆ ನಾನು ಹೇಳ್ದಂಗೆ ಬಂಗಾರಪ್ಪನವ್ರು ಇದ್ದಾಗೇನೋ ಅವ್ರು ಯೋಚನೆ ಮಾಡಿದ್ರು ಒಂದ್ಸರಿ, ನಾನು ಪತ್ರಿಕೆಯಲ್ಲಿ ಓದಿದ್ದು, ಇವರೆಲ್ಲ ಬಡವರು ಕೂಲಿ ಮಾಡ್ತಾರೆ, ಮಣ್ಣು ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಪಾಪ ಮಣ್ಣು ಕೆಲಸ ಮಾಡ್ತಾರೆ, ಮೈಕೈ ನೋವು ಬಂದಿರ್ತದೆ, ಸಾಯಂಕಾಲ ಅವ್ರೇನೋ ಪಾಪ ಎಣ್ಣೆ ಹೊಡೆದು ಅದನ್ನ ಮರಿಯಕ್ಕೆ ಹೋಗ್ತಾರೆ, ಅವ್ರಿಗೆಲ್ಲ ಕಡಿಮೆ ಲಿಕ್ಕರ್ ಕೊಡಬೇಕು ಅಂತ, ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಲಿಕ್ಕರ್ ಸಿಗಬೇಕು ಅಂತ ಯೋಚನೆ ಮಾಡಿದಂಥ ಕಾಲ ಒಂದಿತ್ತು. ಇವರು ಆ ಬಡವರ ಮೇಲೂ ಸುಲಿಗೆ ಮಾಡ್ತಾ ಇದ್ದಾರೆ. ದೊಡ್ಡ ಹಂಗನ್ಬಿಟ್ಟು ಸಾವುಕಾರ್ಗಂತಲ್ಲ, ಸಾವುಕಾರ್ಗೆ ತೆರಿಗೆ ಮಾಡಲಿಲ್ಲ ನೋಡಿ, ಎಷ್ಟು ಬುದ್ಧಿವಂತರು. ಫಾರಿನ್ ಲಿಕ್ಕರ್ಗೆ ಇಲ್ಲ, ಈ ಬಡವರು ಕುಡಿಯೋ ಲಿಕ್ಕರ್ಗೆ, ಯಾಕಂದ್ರೆ ಇದೇ ಹೈಯೆಸ್ಟ್ ಸೇಲ್ಸ್ ಆಗೋದು, ಅದರ ಮೇಲೂ ನೀವು ತೆರಿಗೆ ಹಾಕಿದ್ರಿ. ಇವತ್ತು ವಿದ್ಯುತ್ ದರ 36 ಪೈಸೆ ಜಾಸ್ತಿ ಮಾಡಿದ್ದೀರಾ, ವಿದ್ಯುತ್ ದರ ಬಿಟ್ಟಿಲ್ಲ. ಮೆಟ್ರೋ ದರ ಅದು ಜಾಸ್ತಿ ಮಾಡಿದ್ರಿ, ಅದನ್ನು ಹೇಳಿದ್ರಿ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು. ಕೇಂದ್ರ ಸರ್ಕಾರಕ್ಕೆ ಅದು ಹೋಗೋದೇ ಇಲ್ಲ, ಇವ್ರೇನು ಪ್ರಪೋಸ್ ಮಾಡ್ತಾರೋ ಅದೇ ಹೋಗೋದು. ಆಸ್ತಿಗಳ ಮಾರ್ಗದ ಸೂಚಿ ಅಧ್ಯಕ್ಷರೇ, ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ನಾನು ಕಡಿಮೆ ಮಾಡಿದೆ, ನಮ್ಗೆ ಆದಾಯ ಜಾಸ್ತಿ. ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು, ಕಡಿಮೆ ಮಾಡಿ ಆದಾಯ ಜಾಸ್ತಿ ಮಾಡಿದ್ರು. ನಾನು ಅದೇ ರೀತಿ ಆದಾಯನ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾರು 40 ಲಕ್ಷದೊಳಗಡೆ ಫ್ಲ್ಯಾಟ್ಗಳನ್ನು ಖರೀದಿ ಮಾಡ್ತಾರೆ ಅಂಥವ್ರಿಗೆಲ್ಲ ರಿಯಾಯಿತಿ ಕೊಟ್ಟೆ ನಾನು, 3% 5% ರಿಯಾಯಿತಿ. ಗೈಡೆನ್ಸ್ ವ್ಯಾಲಿನ ಕಡಿಮೆ ಮಾಡಿದೆ ನಾನು. ಇವತ್ತೇನಾಗಿದೆ, ಗೈಡೆನ್ಸ್ ವ್ಯಾಲ್ಯೂನೂ ಜಾಸ್ತಿ ಮಾಡಿಬಿಟ್ಟಿದ್ದೀರ, ಮತ್ತೆ ಸ್ಟ್ಯಾಂಪ್ ಡ್ಯೂಟಿನೂ ಎಲ್ಲನೂ ಜಾಸ್ತಿ ಮಾಡಿದ್ರೆ. ಯಾಕೆ ಮಾಡ್ತೀರಾ ಅಂತ ನಾನು ಹೇಳೋದು. ಮಾಡೋಕ್ಕೆ ಒಂದು ರೀಸನ್ ಬೇಕಲ್ಲ. ಸರ್ಕಾರದಲ್ಲಿ ಹಣದ ಕೊರತೆ ಇದೆ, ಸರ್ಕಾರ ಪಾಪರಾಗಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸಂದೇಶ ಅಲ್ವಾ. ಇವತ್ತು ಇಷ್ಟೆಲ್ಲ ಆದಮೇಲೂ ಕೂಡ ವೃತ್ತಿ ತೆರಿಗೆ ಹೆಚ್ಚಳ ಮಾಡಿದ್ದೀರಾ, ಸರ್ಕಾರಿ ಕಾಲೇಜುಗಳಲ್ಲಿ ಶೈಕ್ಷಣಿಕ ಹೆಚ್ಚಳ ಮಾಡಿದ್ದಾರೆ 5%. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರು ಹೋಗೋದು ಗತಿ ಇಲ್ದವರು ಅಂತ ಹೇಳ್ತಾರೆ, ಎಲ್ಲೂ ನಮಗೆ ಟ್ರೀಟ್ಮೆಂಟ್ ಆಗಲ್ಲ ಅಂತ ಹೇಳುವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ, ಬದುಕಿದ್ರೆ ಬದುಕಲಿ ಸತ್ತರೆ ಸತ್ಲಿ ಅನ್ನೋ ಸ್ಥಿತಿಗೆ ಹೋಗಿರ್ತಾರೆ ಅವರು. ಅಲ್ಲೋದಾಗ ಅಲ್ಲೂ 100% ಮಾಡೇಬಾರ್ದು. ತಾವು ಆರೋಗ್ಯ ಸಚಿವರಾಗಿದೆ, ಮಾಡಿದ್ದೀರಾ ಜಾಸ್ತಿ? ನನ್ನ ಕಂಡಂಗೆ ಇಲ್ಲ, ತಾವು ಮಾಡಿಲ್ಲ, ನಾವು ಮಾಡಿಲ್ಲ. ಬರೋರು ಬಡವರು, ನಾವು ಫ್ರೀಯಾಗಿ ಕೊಡ್ತೀರಿ, ಎಲ್ಲ ಫ್ರೀಯಾಗಿ ಕೊಡ್ತೀರಿ ಅಂತೇಳಿ ಅವ್ರ ಮೇಲೂ ನೀವು ತೆರಿಗೆ ಹಾಕಿದ್ದೀರಾ. ನಾನು ಕೇಳಿದೆ, ಏನಪ್ಪ ಒಂದ್ಸರಿ ಕಟ್ಬಿಟ್ರೆ ಸಾಕು ಅಂತ. ಇಲ್ಲ ಅಂತಕ್ಕೆ ಅವರು ಜಯನಗರ ಆಸ್ಪತ್ರೆಗೆ ಹೋಗಿದ್ದೆ ರಾಮಮೂರ್ತಿ ಜೊತೆ, ಅವ್ರು ಹೇಳಿದ್ರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.